ಕೃಷ್ಣವೇಣಿ ನಂಗೆ ಕ್ಷಮಿಸ್ಬಿಡು. ಈ ಭೂಮಿ ಋಣ ಮುಗೀತು. ನಿನ್ನ ಬೋಕೆ ಮಾಡಿ ಇನ್ನೊಬ್ಬರ ಕೈ ಕೆಳಗಿಟ್ಟು ಹೊಂಟೀನಿ. ಕ್ಷಮಿಸ್ಬಿಡು ಕೃಷ್ಣವೇಣಿ. ರೀ ಎಂತ ಕೆಲಸ ಮಾಡ್ಕೊಂಡ್ರಿ? ಹಂಗತಿ ಅನ್ಬ್ಯಾಡ್ರಿ. ಅತ್ಯಾರ ಆಂಟಿಯಾರ ಲಗುನ ಬರ್ರಿ. ಈ ಹುಡುಗಿ ಹಿಂಗ್ಯಾಕೆ ಕುದುರ್ತಿದ್ದಾಳ? ಏನಾಗಿದ್ದೀತ? ರೀ ಎಂತ ಕೆಲಸ ಮಾಡ್ಕೊಂಡ್ರಿ ನೀವು? ನೋಡಿಲ್ಲ ಕೃಷ್ಣ, ನನ್ನ ಮಗಳನ್ನ ಚಂದಾಗ ಓದಿಸು. ನಾನಂಕ್ರು ನಿಮ್ಮನ್ನ ಬಿಟ್ಟು ಹೊಂಟೆ. ಆಕಿನ ಭಾಳ ಚಂದ ನೋಡ್ಕೊ. ಅಯ್ಯ ಶಿವನ, ಹಿಂಗತಿ ಅನ್ಬ್ಯಾಡ್ರಿ. ರೀ ಚಿರಾಡ್ಕೊಂತ ಎದಕ್ಕೋದ್ರಿ? ಇದು ಏನಾತು? ಯಾರಿಗಾರ ಏನಾತ ಅನ್ನೋ ಹಂಗ ಚಿರಾಡ್ತಾ ಏನಾತು? ಅಳುದಕ್ಕ? ಅತ್ಯಾರ ನಿಮ್ಮ ಮಗನ ಪರಿಸ್ಥಿತಿ ನೋಡ್ರಿ. ಅತ್ಯಾರ ಹಂಗೇನಾಗೈತಿ? ಹಿಂಗ್ಯಾಕೆ ಒಳ್ಳಾಡಕತ್ತಾನ? ಅತ್ಯಾರ ವಿಷ ಕುಡ್ದಾರ್ರಿ ನಿಮ್ಮ ಮಗ. ಅಯ್ಯಯ್ಯೋ ದೇವ್ರ, ರಾಮ್ಯ ಏನು ಮಾಡ್ಕೊಂಡಿಲ್ಲ ನೀನು? ಎಂತ ಕೆಲಸ ಮಾಡ್ಕೊಂಡಿಲ್ಲ ರಾಮ್ಯ ನೀನು? ಯವ್ವ, ನಿಮ್ಮ ಅಣ್ಣಂದಲ್ಲ ಕರೇನ ಬೇ. ನಾನು ನಮ್ಮ ಅಪ್ಪನ ಹಾದಿ ತುಳ್ದ ಹಿಂಗತಿ ಆದ. ನಾ ಮಾಡಿದ ತಪ್ಪಾಗೈತೆ ಬೇ ಯವ್ವ. ನನ್ನಿಂದ ಯಾರಿಗೆ ಸುಖ ಇಲ್ಲ ಬೇ ಯವ್ವ. ಯವ್ವ, ನನ್ನ ಹೆಂಡತಿ ಮಗಳನ್ನ ಚಂದ ನೋಡ್ಕೋಬೇ ಯವ್ವ. ಅಯ್ಯೋ ನಿನ್ನ ಬಾಯ ಸಗಣಿ ಹಾಕ್ಲಿ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಯಪ್ಪ. ರಾಮ್ಯ ಯಾಕಿಂತ ನಿರ್ಧಾರ ತಗೊಂಡಿ? ಯಾಕೆ ರಿಚಿಗವ್ರಿ ಏನಾತ? ಯಾಕೆ ಅಳಕತ್ತೀರಿ? ವೈನಿ ದೊಡ್ಡ ಅನಾಹುತ ಆತ ಯವ್ವ. ದೊಡ್ಡ ಅನಾಹುತನ ಆತು ತಗೋರ ಯವ್ವ. ರಾಮ್ಯ ಇಂಥ ಕೆಲಸ ಮಾಡ್ಕೊಂತಾನಂತ ಗೊತ್ತಿರ್ಲಿಲ್ಲ ಯವ್ವ ನನಗ. ಅತ್ತಿ ಏನಾತ ರಮೇಶ್ ಮಾಮಗ? ಹಲಕಟ್ಟ ಬಾಡೆ ವಿಷ ಕುಡ್ದಾನಂತ ಯವ್ವ. ಅಯ್ಯ ಶಿವನ, ಯಾಕ ನೀವು ಯಾಕೆ ಹಿಂಗತಿ ಮಾಡ್ಕೊಂಡ? ಏನಾತ್ರಿ? ಎದೆ ಬಾಯಿ ಬಡ್ಕೊಳಕತ್ತೀರಿ? ಏನಾತ? ಅಮ್ಮಾರ ಎಲ್ಲ ಮುಗಿದು ಹೋತ್ರಿ. ನಿಮ್ಮ ಅಮ್ಮಗ ವಿಷ ಕುಡ್ದಾನ್ರಿ ಅಮ್ಮಾರ. ವಿಷ ಕುಡಿಯಂತದ್ ಏನು ಬಂದಿತ್ತ ಯವ್ವ ಇವಂಗ? ಯಾಕಿಂತ ಕೆಲಸ ಮಾಡಿದ್ಯವ? ನಿನಗೇನು ಬಂದಿತ್ತಲ್ಲ ವಿಷ ಕುಡಿಯಂತದು? ಅಯ್ಯೋ ಯವ್ವ, ಇನ್ನು ಈ ಕಣ್ಣಿಲಿ ಏನೇನು ನೋಡ್ಬೇಕ್ರಿ? ಒಂದು ಸಂತೋಷದ ಸುದ್ದಿ ಕೇಳಿ ಹಿರಿ ಹಿಗ್ಗಿದ್ನಲ್ಲೇ ಯವ್ವ. ಅದ್ರ ಬ್ಯಾನ ಮ್ಯಾಲಿನ ಈ ಪರಿಸ್ಥಿತಿ ತಂದಿಟ್ಟ್ಯಾ ದೇವ್ರೆ. ಇದನ್ನ ನೋಡ್ಲಿ ಅಂತ ಇಟ್ಟೇನ ದೇವ್ರೆ ನನ್ನ? ಅಯ್ಯೋ ಯಪ್ರೋ, ಮುಗೀತು ನನ್ನ ಕತಿ. ಎದೆ ಉರಿಯಾಕತ್ತತಿ. ಎತ್ತಿ ಯಮ್ಮ, ನಾ ಮಾಡಿದ ತಪ್ಪಾಗೈತಿ. ನಿಮ್ಮ ಮಾತು ಕೇಳಾರ್ದಕ್ಕೆ ನಾ ಅನುಭವಿಸ್ಬಿದ್ನೆ ಅಮ್ಮ. ಎತ್ತಿ ನನಗೆ ಗಿನಿ ಹೇಳ್ದಂಗೆ ಹೇಳಿದ್ರಲ್ಲ ಎತ್ತಿ. ಆದರೂ ನಿಮ್ಮ ಮಾತು ಕೇಳಲಿಲ್ಲ. ನಾನು ತಂದೆ ಸ್ಥಾನದಾಗಿರೋ ನಮ್ಮ ಮಾವನ ಮಾತು ಕೇಳಲಿಲ್ಲ. ಅಂದಲ್ಲೇ ನನಗೆ ಈ ಪರಿಸ್ಥಿತಿ ಬಂತರೋ. ನಾ ತಪ್ಪು ಮಾಡೇನಿ ಎತ್ತಿ. ಮಾವಾಗೂ ಹೇಳ್ಬಿಡ್ರಿ, ಅವ ಬರೋಳಗೆ ನಾ ಇರ್ತೀನಿ ಇಲ್ಲಿ ಎತ್ತಿ. ಮಾವಾಗೂ ಹೇಳ್ಬಿಡ್ರಿ ಎತ್ತಿ, ನಂದು ದೊಡ್ಡ ತಪ್ಪಾಗೈತಿ ಎತ್ತಿ. ನಾನು ಹೆಂಗೆ ನೀವು ಸಣ್ಣೊಂದಿರ್ತ ಜಾಪಾನ ಮಾಡಿದ್ರಲ್ಲ ಎತ್ತಿ, ಹಂಗೆ ನನ್ನ ಮಗಳನ್ನ ನಿಮ್ಮ ಕೈಯಾಗ ಕೊಟ್ಟೋಕ್ಕಿನಿ. ನನ್ನ ಮಗಳು ನನ್ನ ಹೆಂಡ್ತಿ ನೀವ ನೋಡ್ಕೊಂಡು ಹೋರಿ ಎತ್ತಿ. ಇರೋದೊಂದು ಮಗನ ಯವ್ವ. ಒಬ್ಬ ಮಗನ ಕಳ್ಕೊಂಡು ಯಾ ನರ್ಕಕ್ಕೆ ಹೋಗ್ಲೇ ನಾನು? ಏನು ಮಾಡಲಿ? ಎಂಥ ಕೆಲಸ ಮಾಡಿದೆ ರಾಮ್ಯ ಯಪ್ಪ, ಎಂಥ ಕೆಲಸ ಮಾಡಿದೆ ಯಪ್ಪ ರಮೇಶ. ಯಾಕಿಂತ ದುಡುಕಿ ನಿರ್ಧಾರ ತಗೊಂಡೆ ಯಪ್ಪ ನೀನು? ಒಟ್ಟರು ಜಲಮಾನ ತಗೊಂಡೆಲ್ಲ ಹುಡುಗ. ಈಗ ಹತ್ಕೊಂತ ನಿಂದ್ರು ಟೈಮಲ್ಲಿ ಬೇವ ಆಂಬುಲೆನ್ಸಿಗೆ ಫೋನ್ ಹಚ್ತೀನಿ ತಡಿ. ಅಂತೀರಿ ನಾ ಫೋನ್ ಮಾಡೀನಿ. ಇನ್ನೇನು ಬರೋ ಹೊತ್ತಾಗೈತ್ರಿ. ಮಾಮ, ನೀ ಎಂಥ ಕೆಲಸ ಮಾಡ್ಕೊಂಬಿಟ್ಟಿ? ದುಡುಕಿ ನಿರ್ಧಾರ ತೊಗೊಂಡ್ಬಿಟ್ಟಿ ಮಾಮ ನೀನು. ಮಾಮ, ಸಮಸ್ಯೆ ಸಾವಿರ ಇರ್ತಾವೆ, ಸಾವು ಒಂದು ಪರಿಹಾರ ಅಲ್ಲ ಮಾಮ. ಎಂಥ ನಿರ್ಧಾರ ಮಾಡಿದ್ದೀನಿ ನೀನು? ಒಂದು ಸತಿ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಮಾಮ ನೀನು? ವಿದ್ಯಾ, ನಾ ಹೆಂಗೆ ಮಕ್ಕ ತೋರಿಸ್ಲಿ? ಎಲ್ಲ ಕಳ್ಕೊಂಬಿಟ್ಟೆ. ಮಣಿ ಮಠ ಎಲ್ಲ ಕಳ್ಕೊಂಡು ಬೋಕೆಗಿನ ನಾನು. ನಿಮ್ಮೆಲ್ಲರೂ ಕಣ್ಣಿದ್ರಿಗೆ ಸಣ್ಣವ ಬಡ್ದಂತೀನಿ. ನಾ ಈ ಕೆಲಸ ಮಾಡೀನಿ ವಿದ್ಯಾ. ಎಲ್ಲರೂ ನನಗೆ ಕ್ಷಮಿಸ್ಬಿಡ್ರಿ. ಅಂಟಿಗೆ ಆಂಬುಲೆನ್ಸ್ ಬಂದಂಗೆ ಆತು. ಅದ್ರಕ್ಕೆ ಕರ್ಕೊಂಬರ್ರಿ. ಮಲ್ಲಪ್ಪ ಗಟ್ಟ ಫೋನ್ ಹಚ್ಚ ಯವ್ವ, ವಿನಾಯಕ ಗಟ್ಟ ಫೋನ್ ಹಚ್ಚು. ಮಾಮರ್ಗೆ ಫೋನ್ ಹಚ್ಚಿನ್ರಿ, ಹಂಗೆ ಇವ್ರಿಗೆ ಫೋನ್ ಹಚ್ಚಿನ್ರಿ. ಇನ್ನು ಇವ್ರು ಬರ್ಬೋದ್ರಿ. ಯವ್ವ, ಎಂಥ ಕೆಲಸ ಮಾಡಿದ್ದೀನಿ ರೀ ನಮ್ಮ ರಾಮ್ಯ. ನನಗಿಷ್ಟೊಂದು ಮೋಸ ಮಾಡ್ತೀರಂತ ಗೊತ್ತಿದ್ದಿದ್ದಿಲ್ರಿ. ಎಂಥ ಕೆಲಸ ಮಾಡಿದ್ರಿ ನೀವು? ಇರೋ ಎಪ್ರೋ, ನಾ ಉಳಿಯಂಗಿಲ್ಲ.
ಮಾವ ನನ್ನ ದವಾಖಾನೆಗೆ ಎದಕ್ಕೆ ಕರ್ಕೊಂಬಂದ್ರಿ? ನಾ ಉಳಿಯಂಗಿಲ್ಲ ಮಾವ, ಎದಕ್ಕೆ ಕರ್ಕೊಂಬಂದ್ರಿ ನನ್ನ? ಲೇ ಎಂಥ ಕೆಲಸ ಮಾಡಿಬಿಟ್ಟಿಲೇ ರಾಮ್ಯ, ಎಂಥ ಕೆಲಸ ಮಾಡಿಬಿಟ್ಟು ದುಡುಕಿ ನಿರ್ಧಾರ ತಗೊಂಡ್ಬಿಟ್ಟೆಲೇ ರಾಮ್ಯ. ಅದಕ್ಕೆ ಅನ್ನೋದು ಹಿರಿಯರ ಮಾತು ಕೇಳ್ಬೇಕಂತೇಳಿ. ನಿಮ್ಮ ಮಾತು ನಾ ಕೇಳಿಲ್ಲ, ಅದಕ್ಕೆ ಇವತ್ತಿನ ದಿನ ನಾನು ಶಿಕ್ಷೆ ಅನುಭವಿಸಕತ್ತೀನಿ ನೋಡು ಮಾವ. ನನ್ನಂಥವ್ರು ಇದ್ದು ಏನು ಪ್ರಯೋಜನ ಮಾವ? ಅಲ್ಲಲ್ಲಿ ಇದಕ್ಕೆಲ್ಲ ಸಾವು ಒಂದ ಪರಿಹಾರ ಅನ್ಲಿ. ಮನುಷ್ಯ ಎಲ್ಲ ಕಳ್ಕೊಂಡಿಂದ ಯಾಕೆ ಇರ್ಬೇಕು ಮಾವ? ಈ ಜೀವ ಯಾಕೆ ಇಟ್ಕೋಬೇಕು? ಹೋದ್ರೊಕ್ಕಿತ್ತು ಬಿಡು. ಯಾಕ ನಾ ಇದ್ನಿಲ್ಲ ನಿನಗೆ? ನಿನ್ನ ತಪ್ಪಿನ ಅರಿವು ನಿನಗಾಗಿತ್ತ? ಮತ್ತೆ ಯಾಕೆ ಇಂಥ ದುಡುಕಿ ನಿರ್ಧಾರ ತಗೊಂಡಿಲ್ಲ ಮಾವ? ನೀ ಹೇಳಿದಿಲ್ಲ, ಅದು ನಿನ್ನ ದೊಡ್ಡ ಗುಣ. ನೀ ಮೊನ್ನೆ ನನಗೆ ಹೇಳಿದಿ, ಗಿನಿ ಹೇಳ್ದಂಗೆ ಹೇಳಿದಿ, ಆದರೆ ತಿಳ್ಕೊಲಿಲ್ಲ ನಾನು. ಇನ್ನೂ ನಿಮ್ಗೆ ಯಾರಿಗೂ ಬಾರ ಆಗಕ್ಕೆ ನನಗೆ ಇಷ್ಟ ಇಲ್ಲ ಮಾವ. ಅಲ್ಲೋ ಮಾವ, ಪೊಲೀಸರು ಹುಡುಕ್ತಿದ್ರು ಅವ್ರನ್ನ. ಎಲ್ಲ ಸುದ್ದಾಕಿತ್ತು, ಯಾಕೆ ಹಿಂಗತಿ ಮಾಡ್ಕೊಂತೀವ ಮಾವ ನೀನು? ಕೂತ್ಸತಿ ಮಾವ ನೀನು. ಅಯ್ಯೋ ದೇವ್ರೆ ಮಾವ, ಮಾವ ನಾ ಒಂದೇ ಕೇಳ್ಕೊಂಡು ನಿನ್ನ ಮಾವ, ನನ್ನ ಮಗಳನ್ನ, ನನ್ನ ಹೆಂಡ್ತಿನ ಚಂದ ನೋಡ್ಕೊರಿ ಮಾವ. ಮಾವ ಏ ಹುಚ್ಚ ನನ್ನ ಮಗನ, ಹಂಗತಿ ಮಾತಾಡೋಕೆ ಹೋಗ್ಬೇಡಲೆ, ಏನೂ ಆಗಂಗಿಲ್ಲ ನಿನಗೆ. ಹೌದು ಮಾವ, ಏನೂ ಆಗಂಗಿಲ್ಲ ನಿನಗೆ. ಡಾಕ್ಟ್ರ್ ಇನ್ನೂ ಬರೋವಲ್ನಲ್ಲೇ. ಹೋಗ್ಲಿ ವಿನಾಯಕ, ಕರ್ಕೊಂಬರೋ ಡಾಕ್ಟ್ರನ್ನ. ಹೆಂಗೆ ಮಾಡಕತ್ತನ್ಲೇ ರಾಮ್ಯ? ಡಾಕ್ಟ್ರ್ ನೋಡ್ರಿ ನನ್ನ ಅಳಿಯನ್ನ ಎಂಥ ಕೆಲಸ ಮಾಡ್ಕೊಂಡ ನೋಡ್ರಿ. ಏನಾಗಿತ್ತು? ಡಾಕ್ಟ್ರ್ ವಿಷ ಕುಡಿದು ಬಿಟ್ಟಾನ್ರಿ. ಇದು ಪೊಲೀಸ್ ಕೇಸು. ನಾವು ಹೆಂಗೆ ಇದನ್ನು ಮಾಡಕ್ಕೆ ಬರ್ತೈತಿ ಹೇಳ್ರಿ? ಡಾಕ್ಟ್ರ ಅದನ್ನೆಲ್ಲ ಹಿಂದೆಗಡೆ ಮಾಡಕ್ಕೆ ಬರ್ತೈತಿ. ಈಗ ನೋಡ್ರಿ, ಒಂದು ಜೀವ ಹೊಂಟತಿ, ಈ ಜೀವ ಉಳಿಸ್ರಿ ಮೊದ್ಲೇಕ. ನಾಳೆ ಪೇಷಂಟಿಗೆ ಏನಾರ ಆತಂದ್ರೆ ಮತ್ತು ಕಡ್ಕೊಂಡು ನಮ್ಮ ಮ್ಯಾಗ ಬರ್ತೈತೋ, ಅದು ಕೇಳಾಕತ್ತೀನಿ. ಸರ್, ನನ್ನ ಮಗಳು ಇನ್ಸ್ಪೆಕ್ಟರ್ ಅದಾಳ್ರಿ. ನೀವು ಏನೋ ಹೆದರಕ್ಕೆ ಹೋಗ್ಬೇಡ್ರಿ ಡಾಕ್ಟ್ರ್. ಹೆಂಗಾರ ಯಾಕಾಗೋಲ್ದಕ್ಕ ನನ್ನ ಅಳಿಯನ್ನ ಉಳಿಸ್ರಿ. ರೊಕ್ಕ ಎಷ್ಟು ಹೋದ್ರೂ ಚಿಂತಿಲ್ರಿ, ನನ್ನ ಅಳಿಯನ್ನ ಉಳಿಸ್ಕೊಡ್ರಿ. ಆಯ್ತಾಯ್ತು, ನೀವು ಹೊರಗಿರ್ರಿ. ನನ್ನ ಕೈಲಾದ ಪ್ರಯತ್ನ ನಾ ಮಾಡ್ತೀನಿ. ಮೊದ್ಲೇಕ ನೋಡ್ರಿ ಡಾಕ್ಟ್ರ್ ಹೆಂಗೆ ಮಾಡಕತ್ತಾನ. ಪಾಯ್ಸನ್ ತೊಗೊಂಡು ಇಷ್ಟೊತ್ತಾಯ್ತು. ಈಗ ಒಂದು ಅರ್ಧ ತಾಸು ಆಗಕ್ಕೆ ಬಂತ್ರಿ ಸರ. ಅಯ್ಯೋ, ಪಾಯ್ಸನ್ ಎಲ್ಲ ಫುಲ್ ಇದಾಗಿಬಿಟ್ಟೈತಲ್ಲ. ಸರ್, ಹೆಂಗಾರ ಯಾಕೆ ಆಗೋಲ್ದಕ್ರಿ, ನನ್ನ ಅಳಿಯನ ಉಳಿಸ್ಕೊಡ್ರಿ ಸರ. ನೋಡ್ರಿ, ನನ್ನ ಪ್ರಯತ್ನ ನಾ ಮಾಡ್ತೀನಿ, ನೀವು ಹೊರಗಿರ್ರಿ. ಮಾಮ, ನಿನಗೇನೂ ಆಗೋಕ್ಕಿಲ್ಲ. ಇಲ್ಲ, ನಂದು ಮುಗೀತು ಮಾವ, ನಂದು ಮುಗೀತು ಮಾವ. ಮಾವ ಮುಗೀತು ನಂದು ಮಾವ. ಆದ್ರೆ ನನ್ನ ಕ್ಷಮಿಸ್ ಮಾವ. ಉಜ್ಗಂಡಿ, ಏನೂ ಆಗಂಗಿಲ್ಲ, ಹಂಗತಿ ಮಾತಾಡಬೇಡಲೆ, ಸುಮ್ಮನೆ ಇರು. ನೀವಿನ್ನು ಹೊರಗೆ ಹೋಗ್ರಿ. ಅಪ್ಪ ನಡ್ರಿ, ಏನೂ ಆಗಂಗಿಲ್ಲ ಅನ್ರಿ ಮಾಮಂಗೆ. ರಾಮ್ಯ ಎಂಥ ಕೆಲಸ ಮಾಡಿಬಿಟ್ಟ. ಅಪ್ಪ ಸಮಾಧಾನ ಮಾಡ್ಕೊರಿ, ನಡ್ರಿ.